ಗುಡ್ ಮಾರ್ನಿಂಗ್. ನಾವೆಲ್ಲರೂ ಸರ್ಪ್ರೈಸ್ ಆಗೋದಕ್ಕೆ ಕಾಯ್ತಾ ಕೂತೀವಿ. ರಾತ್ರಿ ಎಲ್ಲ ಕುಕ್ ಮಾಡಿ ಬೆಳಿಗ್ಗೆ ಇಂಗ್ರೀಡಿಯೆಂಟ್ಸ್ ಹುಡುಕಿ ಬೆಳಿಗ್ಗೆ ಕುಕ್ ಮಾಡಿ ಇವಾಗ ತಾನೇ ಊಟ ಮಾಡಿ ಸ್ನಾನ ಮಾಡ್ತಾ ಇದ್ದೀವಿ. ನೈಟ್ ಸ್ನಾನ ಸಾಲ್ಟಿ ವಾಟರ್. ನಾವು ತುಂಬಾ ಯಮ್ ಆಗಿದ್ದೀವಲ್ಲ. ಅಂತೂ ಟೈಗರ್ ಮೋಕ್ಷಗುಂಡಂಗೆ ಮೋಕ್ಷ ಕೊಡಿಸೋಕೆ ಭಾರಿ ಪ್ರಯತ್ನವೇ ನಡೀತು ಬಿಡಿ. ಪ್ರಿಯ ವೀಕ್ಷಕರೇ, ನಾವು ಥೈಲ್ಯಾಂಡ್ನ ತುಪ್ ಅನ್ನುವ ಸಮುದ್ರದ ಈ ಐಲ್ಯಾಂಡ್ಗಳಲ್ಲಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ನಮ್ಮ ಮೊದಲನೇ ಟಾಸ್ಕ್ ಏನಿರ್ಬೋದು? ನೀವು ಹೇಳ್ತೀರಾ ಏನಿರ್ಬೋದು? ಬೀಚಸ್ ಅಲ್ಲ, ಇಲ್ಲಿಂದ ಈಚ್ಕೊಂಡು ಅಲ್ಲಿಗೆ ಹೋಗೋದಾ, ಅಲ್ಲಿ ಹೋಗಿ ಮೀನ್ ಹಿಡಿಯೋದಾ? ನೀವ್ ಹೇಳಿಮ್ಮ, ಏನಿರ್ಬೋದು? ಇಲ್ಲಿಂದ ಬೀಳೋದು. ಅಲ್ಲಿಂದ ಬೀಳೋದು ಅಂತ ಹೇಳ್ತಾ ಇದ್ದಾರೆ ರಾಶಿ ಅವರು. ಎರಡೂ ಅಲ್ಲ, ಅದು ಏನು ಟಾಸ್ಕ್ ಅಪ್ಪ ಅಂತಂದ್ರೆ ನಾನು ಹೇಳ್ತೀನಿ. ತೆಂಗಿನಗರಿ. ಇದನ್ನ ಥೈಲ್ಯಾಂಡ್ ಅಲ್ಲಿ ಟಮುಂಗ್ ಟುಂಗ್ ಅಂತಾರೆ. ಇದರಲ್ಲಿ ಬರ್ತಕ್ಕಂತ ಒಂದೊಂದೇ ಎಳೆನ ಬಿಡಿಸಿ ಆ ಐಲ್ಯಾಂಡ್ ತಗೊಂಡೋಗಿ ಹಾಕ್ಬಿಟ್ಟು ಬರ್ಬೇಕು. ಯಾರು ಮೊದಲು ಆ ಐಲ್ಯಾಂಡ್ ಗೆ ಜಾಸ್ತಿ ಹಾಕ್ಬಿಟ್ಟು ಬರ್ತಾರೆ, ದೇ ವಿಲ್ ಬಿ ದ ವಿನ್ನರ್ಸ್. Today I promise you guys, it's a big prize. ಆ ಬಿಗ್ ಪ್ರೈಸ್ ಏನು ಅಂತ ಕೇಳ್ಬೋದಾ? ಈಗಲ್ಲ, ನೀವು ಟಾಸ್ಕ್ ಮುಗಿದ ನಂತರ ಗೆದ್ದವ್ರಿಗೆ ಹೇಳ್ತೀನಿ. ಬಟ್ ಇಟ್ಸ್ ರಿಯಲಿ ಬಿಗ್. ಎಷ್ಟು ಬಿಗ್? ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಆಮೇಲೆ ಬರ್ಬೇಡಿ. ನಿರಂಜನ್ ನೀನ್ ಅದ್ನ ಹೇಳಿಲ್ಲ, ನಿರಂಜನ್ ನೀನ್ ಇದ್ನ ಹೇಳಿಲ್ಲ. ಒಂದ್ ನಿಮಿಷ, ಒಬ್ರೊಬ್ರೆ ಹೋಗ್ಬೇಕಾ ಅಥವಾ ಒಟ್ಟಿಗೆ ಎಲ್ಲರೂ ಹೋಗ್ಬೇಕಾ? ಫಸ್ಟ್ ಪೃಥ್ವಿ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವ್ರ ಮೇಲೆ ನೀವು ಹೋಗ್ಬೇಕು, ನಿಮ್ ಮೇಲೆ ಅವ್ರು ಹೋಗ್ಬೇಕು, ಅವ್ರ ಮೇಲೆ ಆಪೋಸಿಟ್ ಟೀಮ್ ಹೋಗ್ಬೇಕು. ನಾ ಹೇಳ್ದಂಗ್ ಹೋಗ್ಬೇಕಷ್ಟೇ. ಇಲ್ಲಿ ರೂಲ್ಸ್ ಆರ್ ಮೇಡ್ ಬೈ ಮೀ, ಓನ್ಲಿ ಮೀ. ಕೊನೆಗೆ ಇಲ್ಲಿ ಗರಿ ಇಲ್ಲದೆ ಇದ್ದಂಗೆ ಬರೀ ಕಡ್ಡಿನ ಯಾರು ಫಸ್ಟ್ ಉಳಿಸ್ತಾರೆ, ಯಾವ ಸೈಡ್ ಅಲ್ಲಿ ಬರೀ ಪ್ಲೇನ್ ಆಗಿ ಉಳ್ಕೊಳ್ಳುತ್ತೆ, ಅವು ದೇ ವಿಲ್ ಬಿ ದ ವಿನ್ನರ್. ರಿಪೀಟ್ ಮಾಡ್ತೀರಾ? ಇಲ್ಲ ಪ್ಲೀಸ್. ಯಾಕೆ ಲೇಟ್ ಆಗಿ ಬಂದ್ರಿ? ಕ್ಯಾಪ್ಟನ್ ಆಗ್ಬೇಕು ಅಂತಿದ್ರಿ, ಆಗ್ಲಿಲ್ಲ. ಆಗುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ದ ಡ್ಯಾಮ್ ರಿಯಾಲಿಟಿ ಶೋ. ದಿಸ್ ಇಸ್ ನಾಟ್ ಮೇಡಮ್. I don't have dry clothes right now. That's the main problem. If sun comes now, I'll first dry it and afterwards I'll go. ಇವರೆಲ್ಲ ಸುಮ್ಮನೆ ಈ ಶಿಕ್ಕ ಮಂಡಿವರೆಗೈತೆ ನೀರು, ಅದರಲ್ಲ ಆಡ್ತಿದ್ದಾರೆ. ಏನಾಡಿದ್ರು 100 ಅಡಿ ಇರಬೇಕು, ಅದ್ರಲ್ಲಿ ಆಡಬೇಕು, ಅವಾಗಲೇ ಬರೋದು ಮಜಾ. ಇವ್ರಿಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ ಅಂತ ತಿಳ್ಕೊಂಡಿರ್ತೀನಿ, ಅದಕ್ಕೆ ಇವ್ರು ಇಲ್ಲ ಆಡ್ತಿದ್ದಾರೆ. ನಾವು ಅಲ್ಲೋಗ್ಬಿಟ್ಟು ಹಳ್ಳದಲ್ಲಿ ಆಡೋಣ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡೋಣ, ಸೆಂಟ್ರಿಗೆ ಹೋಗ್ತೀವಿ, ಸಮುದ್ರ ಸೆಂಟ್ರಿಗೆ. ಅಲ್ಲೇ ಟ್ರೈ ಮಾಡ್ತೀನಿ. ಬೆಳಗ್ಗೆ ಸ್ವಲ್ಪ ಚಳಿ ಬೇರೆ ಐತೆ, ಚಳಿಲಿ ನೀರಲ್ಲಿ ಇಳಿಬಾರ್ದು, ಹೆಲ್ತಿಗೆ ಸರಿ ಇರಲ್ಲ. ಅದಕ್ಕೆ ನೀರಲ್ಲಿ ಇಳಿಯೋರ್ಗೆ ಚಳಿ ಏನು ಬಿಸ್ಲೇನು? ರಫಿ ಬಾಯ್, ಬೇರೆ ಏನೋ ಕಾರಣ ಇದೆ, ನಮ್ಮ ಹತ್ರನೇ ಮುಚ್ಚಿಡ್ತಾ ಇದೆಯಾ? ಇರ್ಲಿ ಬಿಡಮ್ಮ. ಆಗಲ್ಲ ಹೆಣ್ಣ ನೀನು, ಹೆಮ್ಮಾರಿ ಹೆಮ್ಮಾರಿ ಹೆಮ್ಮಾರಿ. ಬಿಂದಾಸ್, ನೀನು ತರಲೆ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಈ ಪಾರ್ಟಿ Okay, Kavita's dead body is here. Let's send it back to India. ಪರದೇಶದಲ್ಲಿ ಬರೋದಾಟ ಈ ಒಂದು ಶೋ ನಮಗೆ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಅದ್ರ ಜೊತೆ ಇಲ್ಲೇನೋ ಒಂದಿದೆ. ಮಧ್ಯ ಕ್ರ್ಯಾಬ್ಗಳಿವೆ ಅಂತ ತಪ್ಪಿ ಕಚ್ಚಿದ್ರೆ ಎಲ್ಲಿ ಕಚ್ಚುತ್ತೋ ಗೊತ್ತಾಗಲ್ಲ. ಕೋಳಿಕೆ ರಂಗ, ಜೀವನ ಇನ್ನು ದೊಡ್ಡದಾಗಿದೆ, ಹುಷಾರು. ಇದು ಟುಪ್ ಐಲ್ಯಾಂಡಿನಲ್ಲಿ ಬೀಳ್ತಾರೋ
ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ತರ ಸಮುದ್ರದಲ್ಲಿ ಈಜಾಡ್ತಿರೋದು. ಅದು ಬೆಳಗಿನ ಜಾವ ಅಂತಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಯಾವತ್ತು ಬೀಚ್ ವಿನ್ ಆದ್ರೆ ಶೋರ್ ನಮ್ಮ ಅಮ್ಮನೊಂದ್ಸಲ ಇಲ್ಲಿ ಕರ್ಕೊಂಡ್ ಬರ್ತೀನಿ. ನೈಸ್ ಎಕ್ಸ್ಪೀರಿಯನ್ಸ್. ಸೀರಿಯಸ್ಲಿ ಅಮ್ಮ ಏನಾಯ್ತಂದ್ರೆ ಆಕ್ಚುಲಿ ನಿನ್ನೆ ಫುಲ್ ಹುಡುಕಿದ್ದು ಏನು ಸೀಮೆ ಎಣ್ಣೆ ನೀರುಳ್ಳಿ ಅದು ಇದು ಎಲ್ಲ ಹುಡುಕಿದ್ದು. ಬೆಳಗಿನ ಜಾವ ಅಡುಗೆ ಮಾಡಿದ್ದು. ನಿಜವಾಗ್ಲೂ ಮೀನು ಮಾಡ್ತಾ ನಿನ್ನಂತೂ ತುಂಬ ಮಿಸ್ ಮಾಡ್ಕೊಂಡೆ ನಾನು. ಬಿಕಾಸ್ ನೀನು ಮೀನು ತುಂಬ ಚೆನ್ನಾಗಿ ಮಾಡ್ತೀಯಾ. ಅದನ್ನ ಖಾಲಿ ಮಾಡೋದು ನಮ್ಮ ಮನೇಲಿ ನಾನು ಒಬ್ಳೆ ಅಂತ ಗೊತ್ತಿದೆ ನಿಮಗೆ. ಅಡುಗೆನೂ ಮಾಡೋಕ್ಕೆ ಬರಲ್ಲ. ನಂಗೆ ರಾತ್ರಿ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಯಾರಿಗೂ ಹೇಳ್ಬೇಡ. ಆ್ಯಂಡ್ ಅಂತೂ ಇಂತೂ ಎಲ್ಲರಿಗೂ ಹೆಲ್ಪ್ ಮಾಡಿ ಅಡುಗೆ ಮಾಡಿದೆ. ಆಮೇಲೆ ಈಗ ಬೆಳಗ್ಗೆನೇ ಇಲ್ಲಿ ಬಂದು ಯಾವತ್ತಿಷ್ಟು ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ. ಇಲ್ಲಿಗೆ ಬಂದು ಹಾರಿದ್ದೀನಿ. ಫುಲ್ ಕಂಪ್ಲೀಟ್ ಸ್ನಾನ. ನಾವಾಡುವ ನುಡಿಯೇ ಕನ್ನಡ ನುಡಿ. ಗಮಕ ನೋಡ್ರಿ ಗಮಕ. ನಾವಿರುವ ತಾಣವೇ ಗಂಧದ ಗುಡಿ ಅಂತ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ನಿನ್ನೆ ಸಂಜೆಯಿಂದ ಈ ದಿನ ಬೆಳಗ್ಗೆಯವರೆಗೆ ಕಂಟಿನ್ಯೂಸ್ ಆಗಿ ಟಾಸ್ಕ್ ಮಾಡಿ, ಅಡುಗೆ ಮಾಡಿ, ಮತ್ತೆ ಬೇಗ ಸೂರ್ಯನ ದರ್ಶನ ಮಾಡಿ ಹಾರಾಡ್ತಿರೋ ಈ ದೇಸಿ ಹಕ್ಕಿಗಳ ಹುಮ್ಮಸ್ಸಿಗೆ, ಉತ್ಸಾಹಕ್ಕೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್. ಈ ಉತ್ಸಾಹ ಹುಮ್ಮಸ್ಸು ಇವರೆಲ್ಲರ ಜೀವನದಲ್ಲಿ ಸದಾ ಇದ್ದು ಎತ್ತರಕ್ಕೆ ಏರಲು ಸಹಾಯ ಮಾಡಲಿ ಅನ್ನೋದು ನಮ್ಮ ಅಭಿಲಾಷೆ.